ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ನಾನು ಚೆನ್ನಾಗಿದ್ದೀನಿ. ಸೊ ನನಗಿವತ್ತು ಫ್ರೀ ಇದ್ದಿದ್ದರಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಅಮ್ಮ ಮೋತಿ ಲಾಡು ಮಾಡಿದರು, ಅದನ್ನೇ ವಿಡಿಯೋ ಮಾಡಿದರು. ನಾನು ಅದನ್ನು ಬಂದು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ನಿಂತಿದ್ದೆ. ಸೊ ಒಂದು ಪ್ಯಾನಿಗೆ ಒಂದು 3-4 ಸ್ಪೂನಷ್ಟು ಸಕ್ಕರೆ ಮತ್ತು ನೀರು ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ಏಲಕ್ಕಿ ಹಾಕಿ ಮತ್ತು ಕೇಸರಿನ ಹಾಕಿ ನೀಟಾಗಿ ಕುದಿಸ್ಕೊಳ್ಳಿ. ಸೊ ನೆಕ್ಸ್ಟು ಒಂದು ಕಡೆ ಕಡಲೆ ಹಿಟ್ಟನ್ನು, ಅಂದರೆ ನೀವು ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಬೋಂಡ ಬಜ್ಜಿಗೆಲ್ಲ ಯೂಸ್ ಮಾಡ್ತೀರಲ್ಲ, ಅದನ್ನು ನೀಟಾಗಿ ಕಲಿಸ್ಕೊಬೇಕು. ಬಟ್ ಅದಕ್ಕೆ ನೀವು ಜೀರಿಗೆ ಎಲ್ಲ ಹಾಕ್ತೀರಾ, ಬಟ್ ಅದನ್ನ ಏನೂ ಹಾಕೋಂಗಿಲ್ಲ, ಉಪ್ಪು ಕೂಡ ಸೇರಿಸೋಂಗಿಲ್ಲ. ಮತ್ತು ಅದನ್ನು ನೀಟಾಗಿ ನೀವು ಜಾತ್ರೆ ಇರುತ್ತೆ ಗೊತ್ತಾ ನಿಮ್ಮ ಮನೆಯಲ್ಲಿ ಜಾತ್ರೆ, ಆ ಥರ ಜಾತ್ರೆಲಿ ನೀವು ಎಣ್ಣೆ ಕಾಯಕ್ಕಿಟ್ಬಿಟ್ಟು ಅದ್ರ ಮೇಲೆ ಅದನ್ನು ಹಾಕಬೇಕು ಎಣ್ಣೆ ಒಳಗೆ. ಸೊ ನೋಡಿ ಈ ಥರ ಅಟ್ಲೀಸ್ಟ್ ನೀವು ಸ್ಪೂನಲ್ಲಾದ್ರೂ ಹಾಕ್ಬೋದು, ಇಲ್ಲಾಂದರೆ ಆ ಜಾದ್ರೆಲ್ಲಾದ್ರೂ ಹಾಕ್ಬೋದು. ಸ್ಪೂನಲ್ಲಿ ಹಾಕಿದ್ರೂ ಬರುತ್ತೆ, ಜಾದ್ರೆಲಿ ಹಾಕಿದ್ರೂ ಬರುತ್ತೆ. ಸೊ ನೆಕ್ಸ್ಟು ಈ ಥರ ಬಜ್ಜಿ ಥರ ರೆಡಿಯಾಗಿರೋ ಪೀಸನ್ನ ನೀಟಾಗಿ, ಅಂದರೆ ನುಣ್ಣಗೆ ರುಬ್ಬೋದು ಬೇಡ, ಗಟ್ಟಿಯಾಗಿ ಇನ್ನೂ ಇರಬೇಕು, ಆ ಥರ ನೀಟಾಗಿ ರುಬ್ಬಿ ನೆಕ್ಸ್ಟು ಇನ್ನೊಂದು ಕಡೆ ನೀವು ಇದನ್ನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಪಾಕ, ಅಂದರೆ ಜಾಮೂನ್ ಮಾಡೋಕ್ಕೆ ಪಾಕ ರೆಡಿ ಮಾಡಿರ್ತೀರಲ್ಲ, ಆ ಪಾಕನ ನೀಟಾಗಿ ಒಲೆ ಮೇಲಿಟ್ಟು ಈ ಆಗಿರೋಷ್ಟು ರೆಡಿ ಮಾಡ್ಕೊಂಡಿರೋಷ್ಟು ಕಡಲೆ ಹಿಟ್ಟಿನ ಪೌಡರ್ನ ಅದ್ರೊಳಗೆ ಹಾಕಬೇಕು. ಗ್ಯಾಸ್ ಸ್ಟವ್ ಆನ್ ಮಾಡಿ ಅದ್ರೊಳಗೆ ಹಾಕಿ ನೋಡಿ. ಇವಾಗ ಈ ಥರ ಫುಲ್ಲು, ಅಂದರೆ ಇದು ಮೋತಿ ಲಾಡು ಮಾಡೋದಕ್ಕಲ್ವಾ, ನಾವು ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಉಪ್ಪುಪ್ಪಾಗೋಗುತ್ತೆ ಅಂದ್ಬಿಟ್ಟು ಈ ಥರ ಸಕ್ಕರೆ ಹಾಕಿದ್ದಾರೆ. ಸಕ್ಕರೆ ಇಲ್ಲಾಂದರೆ ಬೆಲ್ಲ ಕೂಡ ನೀವು ಸೇರಿಸ್ಬೋದು. ನೋಡಿ ಇವಾಗ ಪೂರ್ತಿ ನೀಟಾಗಿ ಹಾಕಿ ಲೈಟಾಗಿ ಕುದೀತಾ ಇದೆ. ಮತ್ತು ಈಗ ಹಾಕಿದ್ದು ಕೂಡ ವಾಟರ್ ಮಿಲನ್ ಸೀಡ್ಸ್ ಫ್ರೆಂಡ್ಸ್, ಅದು ಟೇಸ್ಟ್ ಬರಲಿ ಅಂತ ಹಾಕ್ತಿದ್ದಾರೆ. ನೆಕ್ಸ್ಟು ಈ ಥರ ನೀಟಾಗಿ ಉಂಡೆ ಮಾಡ್ಕೊಂಡು ಸರ್ವ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಅಮ್ಮ ಇದನ್ನಾಗಲೇ ಒಂದು 4-5 ಟೈಮ್ಸ್ ಮಾಡಿದರು. ನಾನು ಕೂಡ ಅಷ್ಟೇ ಇದನ್ನು ತುಂಬ ಇಷ್ಟಪಟ್ಟು ತಿಂತೀನಿ. ನೀವು ಇಷ್ಟಪಡೋರಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ ತಿನ್ನಿ.